ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇದು ಸಂಪೂರ್ಣ ಮಹಾಭಾರತದ 2ನೇ ಅಧ್ಯಾಯ, ಸಭಾಪರ್ವ. ಇಂದಿನ ವಿಷಯ ಮಯ ಮಂಟಪ. ಭೋರ್ಗರೆದು ಹರಿಯುತ್ತಿರುವ ಯಮುನೆಯ ತೀರಕ್ಕೆ ಹೋದ ಬಂಧು ಬಾಂಧವರು ಹಿಂತಿರುಗಿ ಬಂದರೂ ನರನಾರಾಯಣರು ಬಾರದಿರುವುದರಿಂದ ಧರ್ಮರಾಯನು ವ್ಯಾಕುಲ ಚಿತ್ತನಾದನು. ಇನ್ನೇನು ಮಾಡುವುದೆಂದು ಯೋಚಿಸುತ್ತಾ ಇರುವಾಗ ಕೃಷ್ಣಾರ್ಜುನರ ರಥವು ಜಯಘೋಷದೊಂದಿಗೆ ಆಗಮಿಸಿತು. ಸರ್ವರೂ ಆನಂದ ತುಂದಿಲರಾದರು. ಧರ್ಮರಾಯನ ಆಡಳಿತದಲ್ಲಿ ಕ್ಷಾಮ ಕೊಲೆಗಳು ಇರಲಿಲ್ಲ. ಪ್ರಜೆಗಳು ತಮ್ಮ ಕರ್ತವ್ಯಗಳಲ್ಲಿ ಅಭಿರತರಾಗಿ ಅಭಿವಂದ್ಯರೆನಿಸಿಕೊಂಡರು. ತನ್ನ ವಾತ್ಸಲ್ಯಪೂರ್ಣ ನಡತೆಯಿಂದ ಸಕಲ ಜನರನ್ನು ಆಕರ್ಷಿಸಿ ಯಮನಂದನನು ಅಜಾತಶತ್ರು ಎನಿಸಿದನು. ಧಗಧಗಿಸುವ ಬೆಂಕಿಯಿಂದ ಜೀವಸಹಿತ ಹೊರಬರಲು ಅನುವು ಮಾಡಿಕೊಟ್ಟ ಕುಂತಿಪುತ್ರನಾದ ಅರ್ಜುನನನ್ನು ನೋಡಿ ಮಯಾಸುರನು ತನ್ನ ಅಭಿನಂದನೆಯನ್ನು ಸಲ್ಲಿಸಿದನು. ನಾನು ಜಾತಿಯಿಂದ ದಾನವ ಶಿಲ್ಪಿಯಾದರೂ ದೇವಶಿಲ್ಪಿಯಾದ ವಿಶ್ವಕರ್ಮನಿಗಿಂತ ಏನೇನೂ ಕಮ್ಮಿ ಇಲ್ಲ. ನಿನ್ನ ಆಜ್ಞೆಯಂತೆ ಬಾಂಡವವನವು ಅಗ್ನಿಗೆ ಆಹುತಿಯಾಗುತ್ತಾ ಇರುವಾಗ ಅಲ್ಲಿ ವಾಸವಾಗಿದ್ದ ನನಗೆ ಸಂರಕ್ಷಣೆ ನೀಡಿದೆಯಲ್ಲವೇ? ನನಗೆ ಪ್ರಾಣದಾನವನ್ನು ಕರುಣಿಸಿದ ನಿನ್ನ ಋಣವನ್ನು ಎಂದು ತೀರಿಸಲಿ? ನಿನ್ನ ಮನದಿಚ್ಛೆಯನ್ನು ವ್ಯಕ್ತಪಡಿಸಿದರೆ ನನ್ನಿಂದ ಕೈಲಾದಷ್ಟು ಮಟ್ಟಿಗೆ ನೆರವೇರಿಸಲು ಪ್ರಯತ್ನಿಸುತ್ತೇನೆ. ಪಾರ್ಥನು ಏನನ್ನೂ ಅಪೇಕ್ಷಿಸದಿದ್ದರೂ ಶ್ರೀಕೃಷ್ಣನು ಧರ್ಮರಾಯನ ಐಶ್ವರ್ಯಕ್ಕೆ ಒಪ್ಪುವಂತಹ, ಇತರರು ಬೆರಗಾಗಬಹುದಾದ ಕಲಾಕೌಶಲ್ಯಪೂರ್ಣವಾದ ವೈವಿಧ್ಯಮಯವಾದ ಸರ್ವರನ್ನೂ ಆಕರ್ಷಿಸಬಹುದಾದ ಸಭಾಮಂಟಪವು ರಚಿಸಲ್ಪಡಲೆಂದು ಇಚ್ಛಿಸಿದನು. ವಾಸುದೇವನ ಸಂಕಲ್ಪದಂತೆ 10,000 ಮೊಳಗಳಷ್ಟು ಉದ್ದದ ಭೂಮಿಯನ್ನು ಅಗೆದು ದೇವ ದಾನವ ಮಾನವರು ಅದುವರೆಗೆ ನೋಡಿರದಂತಹ ಅತ್ಯಾಕರ್ಷಕವಾದ ಸಭಾಮಂದಿರ ನಿರ್ಮಾಣಕ್ಕೆ ಮಯಾಸುರನು ಉದ್ಯುಕ್ತನಾದನು. ಭಕ್ತರ ಕಾಮಧೇನು ಶ್ರೀಹರಿಯು ಪಾಂಡವರಿಗೆ ಅಭಿನಂದಿಸಿ ಕುಂತಿಯ ಆಶೀರ್ವಾದವನ್ನು ಪಡೆದು ದ್ವಾರಕೆಗೆ ಪ್ರಯಾಣ ಮಾಡಿದನು. ರಥಸ್ಥನಾದ ಕೇಶವನನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ ಪಾಂಡವರ ಕಣ್ಣುಗಳು ಅತ್ತ ಇತ್ತ ಚಲಿಸಲಿಲ್ಲ. ಎಂತಹ ಭಕ್ತಿ, ಎಂತಹ ಗೌರವ, ಎಂತಹ ಶರಣ್ಯ ಭಾವ! ಇತ್ತ ಮಯಾಸುರನು ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಹೊರಟು ಮೈನಾಕ ಪರ್ವತದ ತಪ್ಪಲಿಗೆ ಬಂದನು. ಆ ಪರ್ವತವು ವಜ್ರ ವೈಡೂರ್ಯಗಳಿಂದ ಕೂಡಿದುದರಿಂದ ಹಿರಣ್ಯಶೃಂಗವೆಂದು ಕರೆಯಲ್ಪಟ್ಟಿತ್ತು. ಬಳಿಯಲ್ಲಿರುವ ಬಿಂದು ಸರೋವರದ ದಂಡೆಯಲ್ಲಿ ರಾಜ ಭಗೀರಥನು ಗಂಗಾವತರಣಕ್ಕಾಗಿ ತಪಸ್ಸು ಮಾಡಿದ ಸ್ಥಳವಿತ್ತು. ಭಗೀರಥನ ಶತಪ್ರಯತ್ನದಿಂದ ಇಳಿದು ಬಂದ ಗಂಗೆಯಾದುದರಿಂದ ಅವಳಿಗೆ ಭಾಗೀರಥಿ ಎಂಬ ನಾಮವಿತ್ತು. ಆ ಪವಿತ್ರ ಕ್ಷೇತ್ರದಲ್ಲಿ ಇಂದ್ರನು 100 ಯಾಗಗಳನ್ನು ನೆರವೇರಿಸಿದುದರಿಂದ ಶತಕೃತುವಾಗಿ ಅಭಿದಾನವನ್ನು ಪಡೆದನು. ಸಭಾಮಂಟಪದ ನಿರ್ಮಾಣಕ್ಕೋಸ್ಕರ ನವರತ್ನ ಖಚಿತವಾದ ಸ್ವರ್ಣ ಭಾಂಡವನ್ನು, ರತ್ನದ ರಾಶಿಯನ್ನು, ಅರ್ಜುನನ ಯುದ್ಧ ಕಹಳೆಗೋಸ್ಕರ ದೇವದತ್ತವನ್ನು ಮತ್ತು ಭೀಮನಿಗೆ ಅಮೋಘವಾದ ಗದೆಯನ್ನು ತಂದನು. ಮಯನು ಇಂದ್ರಪ್ರಸ್ಥದಲ್ಲಿ ದಿವ್ಯವಾದ ಸಭಾಮಂಟಪ ನಿರ್ಮಾಣದ ಕಾರ್ಯ ಪ್ರಾರಂಭಿಸಿ ದಿನೇ ದಿನೇ ಕೆಲಸವು ಭರದಿಂದ ಸಾಗಿ ಎಲ್ಲರ ಮನಗಳು ಅಲ್ಲಿಗೆ ಸೆಳೆಯಲ್ಪಟ್ಟವು. ದೇವೇಂದ್ರನ ಸಭಾಮಂದಿರವನ್ನು ನಾಚಿಸುವಂತಹ ಮಯ ಮಂಟಪ ನಿರ್ಮಾಣವಾಯಿತು. ಎಲ್ಲಿ ನೋಡಿದರೂ ಹೊಂಬೆಳಕು ತೋರುತ್ತಿತ್ತು. ಬಿಳಿಯಾದ ಮೋಡಗಳು ಆಕಾಶ ಪಥದಲ್ಲಿ ಚಲಿಸುವಾಗ ನೋಟಕನ ಚಿತ್ತವನ್ನು ಎಳೆಯುವಂತೆ ಮಯ ನಿರ್ಮಿತ ಸಭಾಮಂಟಪವು ಸರ್ವರನ್ನೂ ಆಕರ್ಷಿಸಿತು. ನವರತ್ನ ಕಾಂತಿಯಿಂದ ಕೂಡಿದ ಸ್ವರ್ಣ ಭವನವು ಬಾಲರವಿಯು ಕಿರಣವನ್ನು ಸೂಸುವಂತೆ ಗಜನಗರದ ಶಿಖರಕ್ಕೆ ಇಟ್ಟ ಸ್ವರ್ಣ ಕಲಶದಂತಿತ್ತು. ಮುಂದಿನ ವಿಷಯ ನಾರದರ ಆಗಮನ. ಒಂದು ದಿನ ಧರ್ಮರಾಜನು ಸಭಾಸದರ ಮಧ್ಯದಲ್ಲಿ ಸಿಂಹವಿಷ್ಟರವನ್ನು ಅಲಂಕರಿಸಿದ್ದಾಗ
ಗಗನದಿಂದ ಇಳಿವ ಸೂರ್ಯಮಂಡಲದಂತೆ ತೇಜೋಭರಿತರಾದ ಬ್ರಹ್ಮ ಮಾನಸಪುತ್ರ ನಾರದರು ನಾರಾಯಣನ ನಾಮವನ್ನು ಹಾಡುತ್ತಾ ಬಂದರು. ಧರ್ಮರಾಜನು ಕೂಡಲೇ ಎದ್ದು ಕತ್ತು ಬಾಗಿ ಕರ ಜೋಡಿಸಿ ಪ್ರಣಾಮಗೈದನು. ದೇವ ಋಷಿಗಳ ಪಾದವನ್ನು ತೊಳೆದು ಚರಣದುದಕವನ್ನು ಶಿರದ ಮೇಲೆ ಪ್ರೋಕ್ಷಿಸಿಕೊಂಡನು. ಸಂತಸ ಚಿತ್ತರಾದ ಋಷಿಗಳು, ರಾಜ, ಈ ಚಂದ್ರವಂಶದ ಪರಂಪರೆಯಲ್ಲಿ ನೀನು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವೆ. ಚಂದ್ರನು ಬೆಳದಿಂಗಳ ತಂಪನ್ನು ಲೋಕಕ್ಕೆ ನೀಡುವಂತೆ ಚಂದ್ರವಂಶದ ಕುಡಿಯಾದ ನೀನು ಕ್ಷೇಮಕರವಾಗಿ ಪ್ರಜಾಪಾಲನೆಯನ್ನು ಮಾಡುತ್ತಿರುವೆ. ದುಷ್ಟರ ತಲೆ ಮೆಟ್ಟುವುದರಿಂದ ನಿನ್ನ ರಾಜ್ಯದಲ್ಲಿ ಸಜ್ಜನರು ನಿರ್ಭಯವಾಗಿ ತಲೆ ಎತ್ತಿ ಬಾಳುವಂತಾಗಿದೆ. ಆದರೂ ಒಂದು ವಿಚಾರವಿದೆ, ಹೇಳಬೇಕೋ ಬೇಡವೋ ಎಂಬ ಸಂಕೋಚವೋ ಕಾಡುತ್ತಿದೆ. ಋಷಿವರ್ಯರೇ, ನಮ್ಮ ಕ್ಷೇಮಾಭ್ಯುದಯವನ್ನು ಸದಾ ಬಯಸುವ ನೀವು ಯಾವ ಆಜ್ಞೆ ಮಾಡಿದರೂ ಪಾಲಿಸಲಿಕ್ಕೆ ಸಿದ್ಧನಿದ್ದೇನೆ. ನನ್ನಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುತ್ತೇನೆ. ಅಯ್ಯ, ಧರ್ಮದ ಸಾಕಾರ ಮೂರ್ತಿ ನೀನಾಗಿರುವಾಗ ನೈತಿಕ ಧಾರ್ಮಿಕ ನ್ಯೂನತೆಯ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಆದರೆ ಒಂದು ರಹಸ್ಯ ನಿನ್ನ ಗಮನಕ್ಕೆ ಬಾರದಿರಬಹುದು. ದೇವಲೋಕದ ಮಹೇಂದ್ರನ ಸಭಾಮಂದಿರದಲ್ಲಿ ನಿನ್ನ ಪೂರ್ವಜರು ಸ್ಥಾನವನ್ನು ಪಡೆದಿದ್ದಾರೆ. ಅವರು ಸುಕೃತಗಳನ್ನು ಮಾಡಿ ಶ್ರೇಷ್ಠ ಯಜ್ಞಾದಿಗಳನ್ನು ಗೈದು ಶಾಶ್ವತವಾದ ಸ್ಥಾನ ದೊರಕಿಸಿಕೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ನಿನ್ನ ಪಿತೃಮಹಾಶಯರಾದ ಪಾಂಡು ಮಹಾರಾಜನು ಅರ್ಜಿಸಿದ ಪುಣ್ಯ ಸಾಲದಿರುವುದರಿಂದ ಹರಿಶ್ಚಂದ್ರ, ನಳ, ನಹುಷಾದಿಗಳ ಸಾಲಿನಲ್ಲಿ ಕಾಣುವುದಿಲ್ಲ. ಅದರ ಬದಲಾಗಿ ಪಾಂಡುರಾಜನು ಪಾಪಿಗಳೇ ಹೆಚ್ಚಾಗಿರುವ ಯಮಲೋಕದಲ್ಲಿ ಇದ್ದಾನೆ. ಧರ್ಮರಾಯನ ಅಂತಃಕರಣ ಕರಗಿ ದುಃಖ ಉಮ್ಮಳಿಸಿತು. ಮುಖ ತಗ್ಗಿಸಿಕೊಂಡನು. ಅರಸನ ಮೌನವೇ ಋಷಿಗಳನ್ನು ಪುನಃ ಮಾತನಾಡಿಸಿತು. ಅರಸ, ವ್ಯಥೆಪಡಬೇಡ. ರಾಜ ಮಹಾರಾಜರಲ್ಲಿ ಅಸೂಯೆ ಬರಬಹುದಾದ ಮಹಾಯಾಗವೊಂದಿದೆ. ಅದನ್ನು ರಾಜಸೂಯಾಧ್ವರ ಎಂದು ಹೆಸರಿಸಿದ್ದಾರೆ. ಕಷ್ಟಸಾಧ್ಯವಾದ ಆ ಮಹಾಧ್ವರವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆಯಾದರೆ ಪಾಂಡುರಾಜನಿಗೆ ನಾಕಲೋಕ ಪ್ರಾಪ್ತಿಯಾಗುತ್ತದೆ. ನಿಸ್ಸಂಶಯವಾಗಿ ಈ ಉತ್ತಮ ಕಾರ್ಯಕ್ಕೆ ತೊಡಗು. ಧರ್ಮರಾಜನಿಗೆ ಮನಸ್ಸಿನಲ್ಲಿ ಸಮಾಧಾನವಾಯಿತು. ಸ್ವರ್ಗದಲ್ಲಿ ವಂಚಿಸಲ್ಪಟ್ಟ ಸ್ಥಾನವನ್ನು ತಂದೆಗೆ ಕೊಡಿಸುವುದರ ಅಪೇಕ್ಷೆಯನ್ನು ಭೀಮಾದಿಗಳಿಗೆ ಅರುಹಿದನು. ಆಪದ್ಬಾಂಧವನಾದ ಶ್ರೀಕೃಷ್ಣನನ್ನು ಬರಮಾಡಿಕೊಂಡು ಅವನಲ್ಲಿ ಸರ್ವವನ್ನು ನಿವೇದಿಸಿ ತನ್ನ ಚಿಂತೆಗೆ ಪರಿಹಾರ ಹುಡುಕಲು ನಿರ್ಣಯಿಸಿದನು. ಮುಂದಿನ ವಿಷಯ ಶ್ರೀಕೃಷ್ಣಾಗಮನ. ದ್ವಾರಕಾವತಿಗೆ ಆಮಂತ್ರಣ ತಲುಪಿತು. ತಮ್ಮನ್ನು ಅನುಗ್ರಹಿಸಲು ಶ್ರೀಹರಿಯ ಪಾದ ಅಲ್ಲಿಯವರೆಗೆ ಚಿತ್ತೈಸಬೇಕು ಎಂಬುದಾಗಿ ಬರೆದಿರುವ ಸವಿನಯದ ಆಮಂತ್ರಣವು ಯದುಕುಲಾಗ್ರಣಿಯ ಹೃದಯವನ್ನು ತೆರೆಯಿತು. ಶ್ರೀಕೃಷ್ಣನು ಮನಸ್ಸಿನಲ್ಲಿಯೇ ಯೋಚಿಸಿದನು. ಮದಾಂಧರರಾದ ಜರಾಸಂಧ, ಶಿಶುಪಾಲ, ದಂತವಕ್ತ್ರರ ವಧೆಯನ್ನು ಮಾಡುವುದಕ್ಕೆ ಸುಸಮಯ ಒದಗಿ ಬಂದಿದೆ ಎಂದು ನಿಶ್ಚಯಿಸಿ ಸಾತ್ಯಕಿ ಸಹಿತ ಯದುಮುಖ್ಯರನ್ನು ಸೇರಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ತೆರಳಿದನು. ಪಾಂಡವರ ಮೇಲಿನ ವಾತ್ಸಲ್ಯದಿಂದ ಆಗಮಿಸಿದ ಭಗವಂತನಿಗೆ ಧರ್ಮರಾಯನು ತನ್ನ ಸಹೋದರರ ಸಹಿತ ನಗರದ ಹೊರ ಬಂದು ಪೂರ್ಣಕುಂಭ ಸ್ವಾಗತವನ್ನು ನೀಡಿದನು. ಉಭಯ ಕುಶಲೋಪರಿ ಕ್ಷೇಮ ಸಮಾಚಾರವಾದ ನಂತರ ಯುಧಿಷ್ಠಿರನು ತನ್ನ ಹೃದಯಾಂತರಾಳದ ಅಳಲನ್ನು ತೋಡಿಕೊಂಡನು. ಶ್ರೀಕೃಷ್ಣ, ನಾವೆಲ್ಲರೂ ನಿನ್ನ ಅನುಗ್ರಹದಿಂದ ಸುಖಿಗಳಾಗಿದ್ದೇವೆ. ಆದರೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ಇಲ್ಲಿಗೆ ಚಿತ್ತೈಸಿ ನಮ್ಮ ಪಿತೃಮಹಾಶಯರಾದ ಪಾಂಡುರಾಜರು ಇಹದಲ್ಲಿ ಸಂಚಯಿಸಿದ ಪುಣ್ಯವು ಸಾಲದುದರಿಂದ ಸ್ವರ್ಗದಲ್ಲಿ ಚಂದ್ರವಂಶದ ಪೂರ್ವಜರ ಸಾಲಿನಲ್ಲಿ ರಂಜಿಸುವುದಿಲ್ಲವಂತೆ. ಅದರ ಬದಲಾಗಿ ಅವರು ಈಗ ಯಮಸದನದಲ್ಲಿ ಇದ್ದಾರೆ. ಮೃತನಾಗಲಿರುವ ಮಾನವನು ಮರಣೋತ್ತರದಲ್ಲಿ ಸ್ವರ್ಗಲೋಕದಲ್ಲಿ ಸ್ಥಾನವನ್ನು ಪಡೆಯಲು ಬಯಸುವುದು ಸಹಜವಷ್ಟೇ. ಭೂಮಂಡಲದಲ್ಲಿ ಸಾಧು ಸಜ್ಜನನಾಗಿ ಬಾಳಿ ಆಳಿದ ಅರಸನು ದೇವಪುರದಲ್ಲಿ ತಿರಸ್ಕೃತನಾದಾಗ ಕುವರರಾದ ನಮಗೆ ಎಷ್ಟು ದುಃಖವಾಗಬಹುದು. ತೋಟ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಎನ್ನುವಂತೆ
ನಾವು ಇಲ್ಲಿ ದೊರೆಗಳಾಗಿದ್ದೇವೆ, ಆದರೆ ತಂದೆ ಸ್ವರ್ಗಬಾಹಿರನಾಗಿ ನರಕವಾಸದಲ್ಲಿದ್ದಾನೆ. ಎಂತಹ ವಿಪರ್ಯಾಸ! ಪಾಂಡು ಮಹಾರಾಜನ ಧವಳಕೀರ್ತಿಯ ಗತಿ ಏನಾಯಿತು? ಅವನು ಅನುಭವಿಸುತ್ತಿರುವ ಭವಣೆ ಎಷ್ಟು? ತಂದೆಯನ್ನು ಅಮರಲೋಕಕ್ಕೆ ಒಯ್ಯುವ ಪ್ರಯತ್ನಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಸಂಕಲ್ಪಿಸಿರುವ ರಾಜಸೂಯ ಮಹಾಯಾಗ ಸಿದ್ಧಿಸಬೇಕಾದರೆ ಯಜ್ಞದಧಿಪತಿಯಾದ ನಿನ್ನ ಕರುಣಾ ಕವಚವಿರಬೇಕು. ಪುರುಷ ಪ್ರಯತ್ನ ಸಿದ್ಧಿಯಾಗಬೇಕಾದರೆ ದೈವದ ಅನುಗ್ರಹವಾಗಲೇಬೇಕು. ಅವತಾರ ಪುರುಷನಾದ ನಿನ್ನನ್ನು ಶರಣು ಹೊಕ್ಕಿದ್ದೇನೆ. ನೀನೇ ಯಜಮಾನನಾಗಿ ನಿಂತು ನಡೆಸಿಕೊಡುವಂತೆ ವಿನಮ್ರನಾಗಿ ವಿನಂತಿಸುತ್ತಿದ್ದೇನೆ. ಮುರಾಂತಕನು ಮುಗುಳ್ನಕ್ಕನು. ಆಂತರ್ಯದಲ್ಲಿ ಆನಂದವೂ ಆಯಿತು. ಪಾಂಡವರನ್ನು ಚೇಷ್ಟೆ ಮಾಡಲು ಪ್ರಾರಂಭಿಸಿದನು. ಅಯ್ಯ ಧರ್ಮರಾಯ, ನಾರದ ಮುನಿಗಳ ಸೂಚನೆಯು ಸೂಕ್ತವಾಗಿದೆ. ಶೂರರಾದ ಮಕ್ಕಳು ಅಪ್ಪನ ಸುಖಕ್ಕಾಗಿ ಯಾವ ಕಾರ್ಯವನ್ನು ಮಾಡಲು ಹಿಂಜರಿಯಲಾರರು. ಪುತ್ ಎಂಬ ನರಕದಿಂದ ತಂದೆಯನ್ನು ಮೇಲೆತ್ತುವವನು ಪುತ್ರನು ಎಂದೆನಿಸಿಕೊಳ್ಳುತ್ತಾನೆ. ಹೀಗಿರುವಾಗ ನಿಮ್ಮಂತಹ ಮಹಾವೀರರು ಮಕ್ಕಳಾಗಿದ್ದು ಪಾಂಡುರಾಜನಿಗೆ ನರಕವಾಸ ಸರ್ವತಾ ಸಲ್ಲದು. ಆದರೆ ಇಲ್ಲಿ ಉದ್ಭವಿಸುವ ಪ್ರಶ್ನೆಯೇ ಬೇರೆ ಇದೆ. ರಾಜ ಮಹಾರಾಜರನ್ನು ಭೂಮಂಡಲದಲ್ಲಿ ದಿಗ್ವಿಜಯ ಮುಖೇನ ಬಗ್ಗಿಸಿ ಅಥವಾ ಒಪ್ಪಿಸಿ ಕಪ್ಪವನ್ನು ಪಡೆದು ರಾಜರಿಗೆ ಅಸೂಯೆಯನ್ನುಂಟು ಮಾಡಬಹುದಾದ ರಾಜಸೂಯ ಯಾಗವನ್ನು ನಿರ್ವಹಿಸುವುದು ಅಷ್ಟು ಸುಲಭವೇನಲ್ಲ. ಜಗದ್ವಿಖ್ಯಾತರಾದ ಜರಾಸಂಧ, ಶಿಶುಪಾಲ, ದಂತವಕ್ತ್ರರು ಸಾಮಾನ್ಯರೇ? ತಮ್ಮಲ್ಲಿರುವ ಚತುರ್ಬಲವನ್ನು ಪ್ರಯೋಗಿಸಿ ಯಜ್ಞಕ್ಕೆ ಅಡ್ಡಿ ಮಾಡದಿರಲಾರರು. ಅವರನ್ನು ಗೆದ್ದು ಬರುವ ರಣವೀರರು ನಿಮ್ಮಲ್ಲಿ ಯಾರಿದ್ದಾರೆ? ನಾನು ಭೀಮಾರ್ಜುನರನ್ನು ಹಲವು ಬಾರಿ ಶೂರರು, ಧೀರರು ಎಂದು ಕೊಂಡಾಡಿದ್ದಿದೆ. ಅವರಿಬ್ಬರನ್ನೂ ನನ್ನವರು ಎಂಬ ಅಭಿಮಾನದಿಂದ ಅತಿಯಾಗಿ ಪ್ರಶಂಸಿಸಿದ್ದೇನೆಯೇ ಹೊರತು ಮಹಾಪರಾಕ್ರಮಿಯಾದ ಜರಾಸಂಧನನ್ನು ಸೋಲಿಸಬಲ್ಲವರು ಎನ್ನುವ ಆತ್ಮವಿಶ್ವಾಸದಿಂದ ಖಂಡಿತ ಅಲ್ಲ. ಮಾಗಧನಲ್ಲಿ ನಾನು ಸ್ವತಃ ಯುದ್ಧ ಮಾಡಿ 17 ಬಾರಿ ಕಾಲಿಗೆ ಬುದ್ಧಿ ಹೇಳಿದ್ದೇನೆ. ಇನ್ನು ಇವನಿಂದ ಉಪಟಳ ಬೇಡವೆಂದು ನಿಶ್ಚಯಿಸಿ ನೀರಿನ ಮಧ್ಯೆ ದ್ವಾರಕಾವತಿಯನ್ನು ನಿರ್ಮಿಸಿ ವಾಸವಾಗಿದ್ದೇನೆ. ವಸ್ತುಸ್ಥಿತಿ ಹೀಗಿರುವಾಗ ಅವನ ಶಕ್ತಿ ಎಷ್ಟಿರಬಹುದಾಗಿ ನೀವೇ ಊಹಿಸಿರಿ. ಆದುದರಿಂದ ನನ್ನ ಸ್ವಂತ ಅಭಿಪ್ರಾಯವನ್ನು ನೀವು ಮಾನ್ಯ ಮಾಡುವುದಾದರೆ ರಾಜಸೂಯ ಯಾಗವನ್ನು ಮರೆತು ಬಿಡಿ. ಆ ನಾರದನ ನುಡಿಗಳನ್ನು ಕೇಳಿ ಸುದತಿಯರ ಮುಂದೆ ಅನಾವಶ್ಯಕ ಉಬ್ಬಿದ ಹಾಗಾಯಿತು. ಜರಾಸಂಧನಲ್ಲಿ ಕಾಳಗ ಹೂಡಿ ತುಂಬ ನೋವನ್ನು ಈಗಾಗಲೇ ಅನುಭವಿಸುವುದರಿಂದ ದಿಗ್ವಿಜಯದ ಕಾರ್ಯ ನನ್ನಿಂದಾಗದು. ಹರಿಯ ಚುಚ್ಚುವ ವಾಕ್ಯಗಳನ್ನು ಕೇಳಿದ ಭೀಮಸೇನನು ಗುಡುಗುಡಿಸಿದನು. ಗಾಳಿಯ ಮಗನು ಬಿರುಗಾಳಿಯಂತಾದನು. ಅವನ ಹೂಂಕಾರವೇ ನಡುಗಿಸುವಂತಿತ್ತು. ಶ್ರೀಕೃಷ್ಣ, ನಮ್ಮ ಭುಜಬಲದ ಮೇಲೆ ಸಂಶಯವನ್ನು ತಾಳಿದೆಯಾ? ನಿನ್ನನ್ನು 17 ಬಾರಿ ಸೋಲಿಸಿದ ಜರಾಸಂಧನೇಕೆ? ರಾಜಸೂಯಾಧ್ವರ ಯಜ್ಞವನ್ನು ಮಾಡಲು ಪ್ರಳಯ ಭೈರವನ್ನೇ ಅಡ್ಡಗಟ್ಟಿದರೆ ಅವನಿಗೆ ತಕ್ಕ ಶಾಸ್ತಿ ಮಾಡಿ ಅಧ್ವರವನ್ನು ಸಮಾಪ್ತಿಗೊಳಿಸುತ್ತೇವೆ. ಆನಂತರ ಅರ್ಜುನನು ನೇತ್ರಗಳಿಂದ ಕಿಡಿಯುಗುಳಿದನು. ವಾಸುದೇವ, ನಮ್ಮನ್ನು ವೃಥ ಕೆಣಕುತ್ತಿರುವೆ. ಇತ್ತೀಚೆಗೆ ಆದ ಖಾಂಡವವನ ದಹನದಲ್ಲಿ ನೀನೇ ಸಾರಥಿಯಾಗಿದ್ದು ನನ್ನ ಪರಾಕ್ರಮವನ್ನು ಮುಕ್ತ ಕಂಠದಿಂದ ಹೊಗಳಿರುವೆ. ಅದೇ ಕಂಠದಿಂದ ಇಂದು ನನ್ನ ವಿಷಯದಲ್ಲಿ ಅಧೈರ್ಯದ ಮತ್ತು ಅವಿಶ್ವಾಸದ ನುಡಿಗಳನ್ನಾಡುತ್ತಿರುವೆ. ಹೆಚ್ಚೇಕೆ, ನನ್ನ ತಂದೆಯಾದ ಸ್ವರ್ಗಾಧಿಪತಿಯೇ ಅಡ್ಡ ಬಂದರೂ ರಣಕಣದಲ್ಲಿ ಶೌರ್ಯದಿಂದ ಕಾದಾಡಿ ಬಗ್ಗು ಬಡಿಸುತ್ತೇನೆ. ನಿನ್ನೊಬ್ಬನ ಅನುಗ್ರಹ ಮತ್ತು ಜನ್ಮ ನೀಡಿದ ತಾಯಿ ಕುಂತಿದೇವಿಯ ಆಶೀರ್ವಾದದಿಂದ ಸುರಕ್ಷಿತವಾಗಿ ಯಾಗವನ್ನು ಪೂರ್ಣಗೊಳಿಸಿ ಮೂಲೋದ್ದೇಶವಾದ ಪಿತೃಸ್ವರ್ಗದ ಕಾರ್ಯವನ್ನು ಪೂರ್ತಿಗೊಳಿಸುತ್ತೇನೆ. ಧರ್ಮರಾಯನ ಮುಖ ಕಮಲ ಬಾಡಿತ್ತು. ಶ್ರೀಕೃಷ್ಣನ ಅಭಿಪ್ರಾಯವು ಅರಳಿ ಪರಿಮಳವನ್ನು ಸೂಸುತ್ತಿದ್ದ ಕಮಲದ ಹೂವಿನ ಮೇಲೆ ಕುದಿಯುವ ಬಿಸಿ ನೀರನ್ನು ಹಾಕಿದಂತಾಗಿತ್ತು. ಆತನು ಭೀಮಾರ್ಜುನರ ಧೀರ ವಚನಗಳಿಂದ ಪುಳಕಿತನಾಗಿ ಧೈರ್ಯವನ್ನು ತಂದುಕೊಂಡನು. ಶ್ರೀಕೃಷ್ಣನು ಮುಗುಳ್ನಗುತ್ತಾ, ಧರ್ಮನಂದನ, ವ್ಯಥೆ ಮಾಡಬೇಡ.
ನಿಮ್ಮ ಮನೋದಾರ್ಢ್ಯ ಮತ್ತು ಧೈರ್ಯವನ್ನು ಪರೀಕ್ಷಿಸಲು ಇಷ್ಟನ್ನಾಡಿದೆ. ನನ್ನ ಭಾವಂದಿರು ಅಸಾಮಾನ್ಯ ಲೋಕವೀರರೆಂಬ ಅರಿವಿದೆ. ಇನ್ನು ವಿಳಂಬಿಸಬೇಡ. ನನ್ನ ಕೈಯಲ್ಲಿ ಭೀಮಾರ್ಜುನರನ್ನು ಕೊಡು. ದಿಗ್ವಿಜಯದ ಪೂರ್ವಭಾವಿಯಾಗಿ ಜರಾಸಂಧನ ಪಟ್ಟಣಕ್ಕೆ ಮುತ್ತಿಗೆ ಹಾಕುತ್ತೇವೆ. ಆತನು ಸೊಕ್ಕಿ ನಮ್ಮಲ್ಲಿ ಕಾಳಗವನ್ನು ಕೊಟ್ಟರೆ ಹಕ್ಕಿ ತನ್ನ ಕೊಕ್ಕನ್ನು ಕಳೆದುಕೊಂಡು ನಿರ್ವೀರ್ಯವಾಗುವಂತೆ ಮಾಡುತ್ತೇವೆ. ಅವನ ರಮಣೀಯರ ಸೀಮಂತ ಮಣಿಗಳನ್ನು ತರಿಸುತ್ತೇವೆ. ಧೈರ್ಯದಿಂದ ಯಾಗದ ಸಿದ್ಧತೆ ಮಾಡು. ಪೂರ್ಣಗೊಳಿಸುವ ಹೊಣೆಯನ್ನು ನಾನು ಸ್ವತಃ ವಹಿಸುತ್ತೇನೆ. ಧರ್ಮರಾಯನು ಹೊನ್ನ ಹರಿವಾಣದಲ್ಲಿ ಕೃಷ್ಣ ಭೀಮಾರ್ಜುನರಿಗೆ ವೀಳ್ಯವನ್ನು ನೀಡಿದನು. ಸುಮಂಗಲಿಯರು ಮಂಗಳಾರತಿಯನ್ನು ಎತ್ತಿ ಹಣೆಗೆ ತಿಲಕವನ್ನಿಟ್ಟು ಜಯವನ್ನು ಕರುಣಿಸುವಂತೆ ದೈವಕ್ಕೆ ನಮಿಸಿದರು. ದ್ರೌಪದಿಯು ದುಷ್ಟನ ಹುಟ್ಟಡಗಿಸುವುದಕ್ಕೆ ದೇವರಲ್ಲಿ ಹರಕೆ ಹೊತ್ತಳು. ಮುಂದಿನ ವಿಷಯ ಜರಾಸಂಧ ವಧೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಎಲ್ಲ ಸಂಚಿಕೆಯ ಧ್ವನಿ ಸುರುಳಿಗಳನ್ನು ಕೇಳಿ.